ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 6ನೇ ದಿನದ ಮಧ್ಯಾಹ್ನದ ನಂತರದ ಯುದ್ಧ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಷ್ಮರ ಮೇಲೆ ಪಾಂಡವರೆಲ್ಲರೂ ಕೂಡ ಯುದ್ಧ ಮಾಡಬೇಕು ಅಂತ ಬರ್ತಾರೆ. ಆಮೇಲೆ ಯುದ್ಧ ನಡೆಯುತ್ತೆ. ಯುಧಿಷ್ಠಿರನಿಗೆ ಕೋಪ ಬಂದು ಭೀಷ್ಮರ ಮೇಲೆ ಕಬ್ಬಿಣದ ಬಾಣಗಳನ್ನು ಬಿಡ್ತಾರೆ. ಅದನ್ನೆಲ್ಲ ಮಧ್ಯದಲ್ಲೇ ಕತ್ತರಿಸ್ಬಿಡ್ತಾರೆ. ಸೊ ಎಲ್ಲರೂ ಕೂಡ ಬೇಕಾದಷ್ಟು ರಾಜರು ಭೀಷ್ಮರ ಮೇಲೆ ದಾಳಿ ಮಾಡ್ತಾರೆ. ಆದರೆ ಭೀಷ್ಮರು ಎಲ್ಲರನ್ನೂ ಕೂಡ ಆರಾಮಾಗಿ ಕೊಲ್ತಾ ಅವರನ್ನೆಲ್ಲ ಧರಾಶಾಯಿಗೊಳಿಸ್ತಾರೆ. ಅವರಿಗೆ ಒಂದು ಆಟ ಆಡೋ ಹಾಗೆ ಇತ್ತು ಅನ್ನೋದನ್ನ ತಿಳ್ಕೊಂಡಿದ್ವಿ. ಯಾವಾಗ ಈ ಘನಘೋರ ಯುದ್ಧ ಬಹಳ ಭಯಾನಕವಾಗುತ್ತೋ ಆಗ ಎರಡೂ ಕಡೆಯ ಸೈನ್ಯದಲ್ಲಿ ಬಹಳ ಕೋಲಾಹಲ ಉಂಟಾಗತ್ತೆ. ಎರಡೂ ಕಡೆಯ ವ್ಯೂಹ ರಚನೆ ಚೂರಾಗೋಗುತ್ತೆ. ಆ ಸಮಯದಲ್ಲಿ ಶಿಖಂಡಿ ಬಹಳ ವೇಗವಾಗಿ ಪಿತಾಮಹರ ಎದುರುಗಡೆ ಬರ್ತಾನೆ. ಆದರೆ ಭೀಷ್ಮರು ಅವನ ಹಿಂದಿನ ಸ್ತ್ರೀತ್ವದ ವಿಚಾರ ಮಾಡಿ, ಅಂದರೆ ಇವನು ಗಂಡಸಲ್ಲ ಹೆಂಗಸು ಅನ್ನೋದು, ಆದರೆ ಏನೋ ಒಂದು ತಪಸ್ ಮಾಡಿ ವರ ಪಡೆದು ಅವನು ಗಂಡಸಾಗಿರ್ತಾನೆ. ಸೊ ಅದರಿಂದ ಹುಟ್ಟಿರೋದು ಹೆಣ್ಣಾಗೆ ಅಲ್ವಾ, ಆ ರೀತಿ ಯೋಚನೆ ಮಾಡಿ ಅವನ ಕಡೆ ಸ್ವಲ್ಪನೂ ಗಮನ ಕೊಡದೆ ಸೃಂಜೆಯ ವೀರರ ಕಡೆಗೆ ಹೊರಟೋಗ್ತಾರೆ. ಭೀಷ್ಮರು ತಮ್ಮ ಮುಂದೆ ಇರೋದನ್ನ ನೋಡಿ ಅವರೆಲ್ಲರೂ ಕೂಡ ಬಹಳ ಹರ್ಷದಿಂದ ಸಿಂಹನಾದ ಮತ್ತು ಶಂಖಧ್ವನಿಯನ್ನು ಮಾಡ್ತಾರೆ. ಅಂದರೆ ಅರ್ಥ ಏನು, ಶಿಖಂಡಿ ಇಂದ ತಪ್ಪಿಸ್ಕೊಂಡಿರ್ತಾರಲ್ವಾ, ನಮ್ಮ ಮುಂದೆ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಈಗ ಭಗವಂತನಾದಂತಹ ಭಾಸ್ಕರ ಪಶ್ಚಿಮದ ಕಡೆ ಮುಳುಗಿದ್ದ ಅಂತಂದ್ರೆ ಏನು, ಸೂರ್ಯ ಮುಳುಗು ಅಂತ ಸಾಯಂಕಾಲ ಆಗಿದೆ. ಈ ಒಂದು ಸಮಯದಲ್ಲಿ ಯುದ್ಧ ಯಾವ ರೀತಿ ಭೀಕರವಾದಂತಹ ರೂಪವನ್ನು ಧರಿಸ್ಕೊಂಡಿತ್ತು ಅಂತಂದರೆ, ಎರಡೂ ಕಡೆಯ ರಥಿಗಳು ಮತ್ತು ಧ್ವಜಾರೋಹಿಗಳು ಒಬ್ಬರಲ್ಲೊಬ್ಬರು ಸೇರ್ಕೊಂಡಿದ್ರು. ಅಂದರೆ ಈ ಪಕ್ಷದವರು ಆ ಪಕ್ಷದವರು ಅಂತ ಹೇಳೋದಕ್ಕೆ ಆಗಲ್ಲ, ಎಲ್ಲನೂ ಮಿಕ್ಸ್ ಆಗೋಗಿದ್ದಾರೆ ಅಂತ ಅರ್ಥ. ಪಾಂಚಾಲ ರಾಜಕುಮಾರ ದೃಷ್ಟದ್ಯುಮ್ನ ಮತ್ತು ಮಹಾರಥಿ ಸಾತ್ಯಕಿ, ಶಕ್ತಿ ಮತ್ತು ತೋಮರಾದಿಗಳನ್ನು ಸುರಿಸಿ ಕೌರವರ ಸೈನ್ಯವನ್ನು ತೊಂದರೆಗೆ ಒಳಪಡಿಸ್ತಾರೆ. ಇದರಿಂದ ನಿಮ್ಮ ಯೋಧರಲ್ಲಿ ಬಹಳ ಹಾಹಾಕಾರ ಉಂಟಾಗತ್ತೆ ಅಂತಂದ್ಬಿಟ್ಟು ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ. ಅವರ ಆರ್ತನಾದವನ್ನು ಕೇಳಿ ಅವಂತಿ ದೇಶದ ವಿಂಧ್ಯ ಮತ್ತು ಅನುವಿಂಧ್ಯ ದೃಷ್ಟದ್ಯುಮ್ನನ ಮುಂದೆ ಬರ್ತಾರೆ. ಆ ಇಬ್ಬರೂ ಕೂಡ ಅವನ ಕುದುರೆಗಳನ್ನು ಕೊಂದು ಅದನ್ನು ಬಾಣಗಳ ಮಳೆಯಿಂದ ಮುಚ್ಚುತ್ತಾರೆ. ಪಾಂಚಾಲ ಕುಮಾರ ತಕ್ಷಣನೇ ತನ್ನ ರಥದಿಂದ ಎಗರಿ ಸಾತ್ಯಕಿಯ ರಥದ ಮೇಲೆ ಹತ್ತುತ್ತಾನೆ. ಆಗ ಮಹಾರಾಜ ಯುಧಿಷ್ಠಿರ ಬಹಳ ಭಾರೀ ಸೈನ್ಯವನ್ನು ತಗೊಂಡು ಆ ಇಬ್ಬರು ರಾಜಕುಮಾರರ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಇದೇ ರೀತಿ ನಿಮ್ಮ ಮಗ ದುರ್ಯೋಧನ ಕೂಡ ಪೂರ್ತಿ ತಯಾರಿ ಮಾಡಿಕೊಂಡು ವಿಂದ ಮತ್ತು ಅನುವಿಂದನನ್ನು ಆವರಿಸಿ ನಿಂತ್ಕೊಳ್ತಾನೆ. ಈಗ ಸೂರ್ಯದೇವ ಅಸ್ತಾಚಲದ ಶಿಖರಕ್ಕೆ ತಲುಪಿ ಪ್ರಭಾಹೀನವಾಗ್ತಾ ಇದ್ದ. ಅಂದರೆ ಏನು, ಇಲ್ಲಿ ಸೂರ್ಯ ಮುಳುಗದ ಮೇಲೆ ಯುದ್ಧ ಮಾಡೋ ಹಾಗಿಲ್ಲ, ಇಲ್ಲಿ ಇನ್ನೇನು ಮುಳುಗಿ ಕತ್ತಲಾಗಬೇಕು ಅಲ್ಲಿವರೆಗೂ ಕೂಡ ಅವರು ಯುದ್ಧ ಮಾಡ್ತಾನೇ ಇದ್ದಾರೆ. ಅಂದರೆ ಇಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ, ಆದರೆ ಈ ಕಡೆ ಯುದ್ಧ ಭೂಮಿಯಲ್ಲಿ ರಕ್ತದ ಭೀಷಣ ನದಿ ಹರಿಯೋದಕ್ಕೆ ಶುರುವಾಗುತ್ತೆ. ಮತ್ತು ಎಲ್ಲ ಕಡೆನೂ ಕೂಡ ರಾಕ್ಷಸ, ಪಿಶಾಚ ಮತ್ತು ಇನ್ನೂ ಮಾಂಸಾಹಾರಿ ಜೀವಿಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅಂದರೆ ಅಷ್ಟು ಜನ ಸತ್ತು ಹೋಗಿದಾರಲ್ಲ, ಅವ್ರನ್ನೆಲ್ಲ ತಿನ್ನೋದಕ್ಕೆ ಇವರು ಸಾಯಂಕಾಲ ಆದಮೇಲೆ ಇವರು ಒಂದು ಪ್ರಪಂಚ ಶುರುವಾಗುತ್ತಲ್ವಾ. ಸೊ ಇವರೆಲ್ಲರೂ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇದೇ ಸಮಯಕ್ಕೆ ಅರ್ಜುನ, ಸುಶರ್ಮ ಇನ್ನೂ ಬೇಕಾದಷ್ಟು ಜನ ರಾಜರನ್ನು ಪರಾಸ್ತಗೊಳಿಸಿ ತನ್ನ ಶಿಬಿರಕ್ಕೆ ಹೊರಟು ಹೋಗ್ತಾನೆ. ಅಂದರೆ ಅರ್ಜುನ ಇಲ್ಲಿ ಒಂದಷ್ಟು ರಾಜರನ್ನೆಲ್ಲ ಕೊಂದು ಸಾಯಂಕಾಲ ಆಯಿತು ಅಂತಂದ್ಬಿಟ್ಟು ತನ್ನ ಶಿಬಿರಕ್ಕೆ ಹೋಗ್ತಾನೆ. ನಿಧಾನವಾಗಿ ರಾತ್ರಿ ಆಗೋದಕ್ಕೆ ಶುರುವಾಗುತ್ತೆ. ಮಹಾರಾಜ ಯುಧಿಷ್ಠಿರ ಮತ್ತು ಭೀಮಸೇನ ಕೂಡ ಸೈನ್ಯದ ಸಹಿತ ತನ್ನ ಶಿಬಿರಕ್ಕೆ ಹಿಂದಿರುಗ್ತಾನೆ. ಈ ಕಡೆ ದುರ್ಯೋಧನ, ಭೀಷ್ಮ, ದ್ರೋಣಾಚಾರ್ಯ, ಅಶ್ವತ್ಥಾಮ, ಕೃಪಾಚಾರ್ಯ, ಶಲ್ಯ ಮತ್ತು ಕೃತವರ್ಮ ಈ ಎಲ್ಲ ಕೌರವ ವೀರರು ಕೂಡ ತಮ್ಮ ತಮ್ಮ ಸೈನ್ಯದ ಸಹಿತ ತಮ್ಮ ತಮ್ಮ ಶಿಬಿರಕ್ಕೆ ಹೊರಟು ಹೋಗ್ತಾರೆ. ಈ ರೀತಿ ರಾತ್ರಿಯಾದ ಮೇಲೆ ಕೌರವ ಮತ್ತು ಪಾಂಡವ ಇಬ್ಬರೂ ಕೂಡ ತಮ್ಮ ತಮ್ಮ ಶಿಬಿರಗಳಿಗೆ ಹೊರಟು ಹೋದರು. ಅಲ್ಲಿ ಎರಡೂ ಪಕ್ಷದ ವೀರರು ಕೂಡ ಒಬ್ಬರು ಇನ್ನೊಬ್ಬರ ವೀರತೆಯ ಬಗ್ಗೆ ಹೊಗಳೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಇಲ್ಲಿ ಸೈನಿಕರು ವೀರತೆಯನ್ನು ನೋಡ್ತಾರೆ. ಆಹಾ, ಅವನು ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ದ, ಇವನು ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ದ, ಅವರಲ್ಲಿ ನೋಡಿರ್ತಾರಲ್ಲ. ಸೊ ಇವ್ರ ಪಕ್ಷದವ್ರನ್ನೇ ಹೊಗಳಬೇಕು ಅಂತಿಲ್ಲ,
ತಮ್ಮ ಎದುರು ಪಕ್ಷದಲ್ಲೂ ಕೂಡ ವೀರತ್ವವನ್ನು ಶೌರ್ಯವನ್ನು ಯಾರಾದರೂ ತೋರಿಸಿದ್ರೆ ಆ ರೀತಿ ಯುದ್ಧ ಮಾಡಿದರೆ ಅದನ್ನು ಕೂಡ ಹೊಗಳ್ತಾ ಇದ್ರು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಅವರು ತಮ್ಮ ಶರೀರಗಳಿಂದ ಬಾಣಗಳನ್ನು ತೆಗೆದು, ಅಂದರೆ ತಮ್ಮ ಶರೀರಕ್ಕೆಲ್ಲ ಬಾಣಗಳು ಅದು ಇದೆಲ್ಲ ತಗಲಿರುತ್ತಲ್ಲ, ಅದನ್ನೆಲ್ಲ ತೆಗೆದು ಬೇರೆ ಬೇರೆ ರೀತಿಯ ನೀರು ಇರುತ್ತಲ್ಲ ಅದರಿಂದ ಸ್ನಾನ ಮಾಡ್ತಾರೆ. ಮತ್ತು ಕಾವಲು ಕಾಯೋದಕ್ಕೆ ವಿಧಿವತ್ತಾಗಿ ಕಾವಲುಗಾರರನ್ನು ಕೂಡ ನಿಯುಕ್ತಗೊಳಿಸಿರ್ತಾರೆ. ಅಂದರೆ ಯಾರು ಎದುರು ಪಕ್ಷದ ಸೈನ್ಯದವರು ನಮ್ಮ ಒಳಗಡೆ ಬರಬಾರದು ಅಂತ ಅವರು ಕಾವಲುಗಾರರನ್ನು ಇಟ್ಟು ಯಾರ್ಯಾರಿಗೆ ಎಲ್ಲೆಲ್ಲಿ ಗಾಯಗಳಾಗಿರುತ್ತೋ ಅದಕ್ಕೆಲ್ಲ ಏನೇನು ಟ್ರೀಟ್ ಮಾಡಬೇಕೋ ಅದನ್ನೆಲ್ಲ ಮಾಡಿ, ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯ ಸ್ನಾನಗಳಿರುತ್ತೆ. ಅಂದರೆ ಏನು, ಗಿಡಮೂಲಿಕೆಗಳಿರುತ್ತಲ್ಲ ಅದರದ್ದೊಂದು ಸ್ನಾನ ಮಾಡಿದಾಗ ಆ ಗಾಯಗಳೆಲ್ಲ ಸ್ವಲ್ಪ ವಾಸಿ ಬೇಗ ಆಗುತ್ತೆ ಅನ್ನೋ ರೀತಿ, ಅದಕ್ಕೋಸ್ಕರನೇ ಬೇರೆ ಬೇರೆ ರೀತಿಯ ಜಲಗಳಿಂದ ಸ್ನಾನ ಮಾಡ್ಕೊಳ್ತಾರೆ. ಆಮೇಲೆ ಕಾವಲುಗಾರರನ್ನು ನಿಯುಕ್ತಗೊಳಿಸಿ ಅವರೆಲ್ಲರೂ ಕೂಡ ವಿಶ್ರಾಂತಿಯನ್ನು ಪಡಿತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.